ಹುಬ್ಬಳ್ಳಿ ಖಾಸಗಿ ಟ್ರಾವೆಲ್ಸ್ನ ಬಸ್ಗಳ ಮೇಲೆ ಆರ್ಟಿಒ ಹಾಗೂ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿದ್ದಾರೆ. ಪ್ರಯಾಣಿಕರನ್ನ ಸಾಗಿಸುವ ಬಸ್ಗಳಲ್ಲಿ ಅಕ್ರಮವಾಗಿ ಸರಕು ಸಾಗಣೆ ಮಾಡಲಾಗ್ತಾ ಇದ್ದು, ಈ ಕಾರಣಕ್ಕೆ ದಾಳಿ ನಡೆಸಲಾಗಿದೆ. ದಾಳಿ ವೇಳೆ ಸುಮಾರು 3 ಖಾಸಗಿ ಟ್ರಾವೆಲ್ಗಳಿಗೆ ಸೇರಿದ 5 ಬಸ್ಗಳನ್ನು ಜಪ್ತಿ ಮಾಡಲಾಗಿದೆ. ಬಸ್ಗಳ ಮೇಲೆ ಅಪಾರ ಪ್ರಮಾಣದ ಸರಕು ಸಾಗಣೆ ಮಾಡಿರುವುದರಿಂದ ಬಸ್ಗಳು ಅಪಘಾತಕ್ಕೆ ಈಡಾದಾಗ ಬೆಂಕಿ ಅವಘಡ ಸಂಭವಿಸುವ ಸಾಧ್ಯತೆ ಹೆಚ್ಚು. ಅಷ್ಟೇ ಅಲ್ಲ, ಅಕ್ರಮವಾಗಿ ಸರಕು ಸಾಗಣೆ ಮಾಡಲಾಗ್ತಾ ಇದ್ದು, ಇದರಿಂದ ವಾಣಿಜ್ಯ ತೆರಿಗೆ ಇಲಾಖೆಗೂ ಅಪಾರ ಪ್ರಮಾಣದ ನಷ್ಟ ಉಂಟಾಗ್ತಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್. ಗುರುರಾಜ್, ಯಾವ ಟ್ರಾವೆಲ್ಸ್ಗೆ ಸೇರಿದ ಬಸ್ಗಳಲ್ಲಿ ಈ ರೀತಿ ಅಕ್ರಮ ಸಾಗಣೆ ನಡೀತಾ ಇತ್ತು? ಸುಗುಣ, ಭಾವನಾ ಏನಂತ ಹೇಳಿದ್ರೆ, ಇವತ್ತು ಬೆಳಗ್ಗೆನೆ ಆರ್ಟಿಒ ಅಧಿಕಾರಿಗಳು ಮತ್ತು ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಜಂಟಿಯಾಗಿ ಈ ಒಂದು ದಾಳಿಯನ್ನು ನಡೆಸಿದ್ದಾರೆ. ಹುಬ್ಬಳ್ಳಿಗೆ ಬೆಳಗಿನ ಜಾವ ಬೇರೆ ಬೇರೆ ನಗರಗಳಿಂದ ಪ್ರಯಾಣಿಕರನ್ನ ಹೊತ್ತು ತರುವಂತಹ ಖಾಸಗಿ ಟ್ರಾವೆಲ್ಸ್ ಗಳ ಮೇಲೆ ಈ ದಾಳಿ ನಡೆದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಪ್ರತಿಷ್ಠಿತ ಸಂಸ್ಥೆಗೆ ಸೇರಿದಂತಹ 3 ಖಾಸಗಿ ಟ್ರಾವೆಲ್ಸ್ ಗಳ ಬಸ್ಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ದಾಳಿ ವೇಳೆ ಒಟ್ಟು 5 ಬಸ್ಗಳನ್ನ ಜಪ್ತಿ ಮಾಡಲಾಗಿದೆ. ನಾವು ನೋಡಬಹುದು ವಿಜುವಲ್ಸ್ ಅಲ್ಲಿ ಎಲ್ಲಾ ಬಸ್ಗಳ ಮೇಲೆ ಕೂಡ ಟನ್ ಗಟ್ಟಲೆ ಒಂದು ಸರಕುವನ್ನ ಸಾಗಾಣಿಕೆ ಮಾಡ್ತಾ ಇತ್ತು. ಈ ಬಸ್ಗಳು ಕೇವಲ ಪ್ರಯಾಣಿಕರು ಮತ್ತು ಪ್ರಯಾಣಿಕರ ಲಗೇಜ್ ಅನ್ನ ಮಾತ್ರ ಸಾಗಾಣಿಕೆ ಮಾಡ್ಲಿಕ್ಕೆ ಇರುವಂತದ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಈ ಖಾಸಗಿ ಬಸ್ಗಳಿಗೆ ಒಂದು ನಿಯಮವನ್ನ ಕೂಡ ವಿಧಿಸಿತ್ತು. ಆದ್ರೆ ಈ ಎಲ್ಲಾ ನಿಯಮಗಳನ್ನ ಉಲ್ಲಂಘಿಸಿದಂತ VRL ಸಂಸ್ಥೆ, ಸುಗುಣ ಮತ್ತೆ ಅದೇ ರೀತಿ SRS ಟ್ರಾವೆಲ್ಸ್ಗೆ ಸೇರಿದಂತ ಈ ಖಾಸಗಿ ಬಸ್ಗಳೇನಿತ್ತು, ಈ ಎಲ್ಲಾ ಬಸ್ಗಳು ಅಕ್ರಮವಾಗಿ ಪ್ರಯಾಣಿಕರ ಜೊತೆಗೆ ಸರಕು ಕೂಡ ಸಾಗಾಣಿಕೆ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ವಾಣಿಜ್ಯ ತೆರಿಗೆ ಇಲಾಖೆ ಕೂಡ ಸಾಕಷ್ಟು ವಂಚನೆಯನ್ನು ಕೂಡ ಮಾಡ್ತಾ ಇದ್ರು. ಸರಕು ಸಾಗಾಣಿಕೆ ಮಾಡಿ ತೆರಿಗೆಯನ್ನು ಕೂಡ ವಂಚಿಸ್ತಾ ಇದ್ರು. ಈ ಬಗ್ಗೆ ಜಂಟಿಯಾಗಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ 5 ಬಸ್ಗಳನ್ನ ಜಪ್ತಿ ಮಾಡಿದ್ದಾರೆ. ಭಾವನಾ. ಓಕೆ ಗುರುರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗ ಆರ್ಟಿಒ ಅಧಿಕಾರಿಯಾದಂತಹ ರವಿ ಕವಳಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ ಕವಳಿ ಅವರೇ, ಯಾವ ರೀತಿ ಒಂದು ಆರೋಪಗಳು ಕೇಳಿ ಬಂದಿದ್ವು ಈ ಖಾಸಗಿ ಟ್ರಾವೆಲ್ಸ್ ಬಸ್ಗಳ ಮೇಲೆ? ಮೇಡಮ್, ಈಗ ಈ ಬಸ್ ನಲ್ಲಿ ಈ ಪ್ರಯಾಣಿಕರಿಗೆ ಸಂಬಂಧಪಡದ ಕಮರ್ಷಿಯಲ್ ಪಾರ್ಸಲ್ ಲೋಡ್ಗಳನ್ನ ವಾಹನದಲ್ಲಿ ಸಾಗಾಣಿಕೆ ಮಾಡಲಾಗ್ತಿತ್ತು. ಆಮೇಲೆ ಈ ಬಗ್ಗೆ ನಮ್ಮ ಸಾರಿಗೆ ಆಯುಕ್ತರು ಹಾಗೂ ಹೆಚ್ಚುವರಿ ಸಾರಿಗೆ ಆಯುಕ್ತರು ನಮಗೆ ಸೂಚನೆ ಕೊಟ್ಟಿದ್ರು ವಿಶೇಷ ತನಿಖೆ ನಡೆಸಲಿಕ್ಕೆ. ಅದೇ ರೀತಿ ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಪುರುಷೋತ್ತಮ ಅವರ ನಿರ್ದೇಶನದ ಮೇರೆಗೆ ಇವತ್ತು ತನಿಖೆ ಕೈಗೊಂಡ್ವಿ. ಆಮೇಲೆ ನಮ್ಮ ಕಾಲಕ್ಕೆ ಈ 5 ಬಸ್ಗಳನ್ನ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ನಮ್ಮ ಜೊತೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಸಹಿತ ಪಾಲ್ಗೊಂಡಿದ್ರು. ಅವರು ಸಹಿತ ಆ ಲೋಡ್ ಬಗ್ಗೆ ಕ್ರಮ ಕೈಗೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆಮೇಲೆ ಪರ್ಮಿಟ್ ವೈಲೇಷನ್ ಬಗ್ಗೆ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೀವಿ. ಸುಮಾರು ಎಷ್ಟು ಬಸ್ಗಳು ಒಂದು ದಿನಕ್ಕೆ ಓಡಾಡ್ತಾ ಇದ್ವು? ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ರವಿ ಅವರೇ? ಯಾಕಂದ್ರೆ ಈ ಬಗ್ಗೆ ದಾಳಿಯನ್ನ ಒಟ್ಟು 5 ಬಸ್ಗಳು ಈಗ ವಶಕ್ಕೆ ಸಿಕ್ಕಿರುವಂತದ್ದು. ಹೌದು ಮೇಡಮ್, ಅಂದ್ರೆ ನಮ್ಮ ಬಸ್ ರೂಟ್ ನಲ್ಲಿ ನಾವು 6 ಜನ ತಂಡದಲ್ಲಿ ಇದ್ವಿ. ನಾವು ಇವತ್ತು ನಮ್ಮ ಇಲಾಖೆಯಿಂದ, ವಾಣಿಜ್ಯ ತೆರಿಗೆ ಇಲಾಖೆಯಿಂದ 2 ಅಧಿಕಾರಿಗಳು ಇದ್ರು. ನಮ್ಮ ಇತಿಮಿತಿಯಲ್ಲಿ ನಾವು ವಾಹನಗಳನ್ನ ನಿಲ್ಲಿಸಿ ತನಿಖೆ ತಗೊಂಡಾಗ ಈ ವಾಹನಗಳು ನಮಗೆ ಸಿಕ್ಕಿದೆವು. ಆಮೇಲೆ ಬೇರೆ ವೆಹಿಕಲ್ಗಳನ್ನ ಇನ್ನು ಮುಂದೆನೂ ನಾವು ಮಾಡ್ತಾ ಇರ್ತೀವಿ. ಆ ಬಗ್ಗೆ ಕ್ರಮ ಕೈಗೊಳ್ತೀವಿ ನಾವು. ಧನ್ಯವಾದ ರವಿ ಅವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ.